ನೀನೇ ಬಂಗಾರ, ನಿನಗೆ ಯಾಕೆ ಬಂಗಾರ ಅಂತ ರಮಿಸೋ ಕಾಲ ಇದು. ಹೌದು, ಚಿನ್ನದ ಬೆಲೆ ಏರ್ತಾ ಇರೋದನ್ನ ನೋಡಿದ್ರೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಚಿನ್ನ ಅನ್ನೋದು ಮರೀಚಿಕೆ ಆಗ್ತಾ ಹೋಗ್ತಾ ಇದೆ. ಮೊದಲೆಲ್ಲ ಮದುವೆ ಸಂದರ್ಭದಲ್ಲೇ ಹೆಚ್ಚು ಚಿನ್ನ ಖರೀದಿಸ್ತಿದ್ರು. ಚಿನ್ನ, ಒಡವೆ, ಚಿನ್ನಾಭರಣಗಳನ್ನ ಧರಿಸೋದು ಅಂದ್ರೆ ಅದೊಂದು ಪ್ರೆಸ್ಟೀಜ್ನ ವಿಷಯವಾಗಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ನಾವು ಹೇಗೆ ಮುಂದಿನ ಸುರಕ್ಷಿತ ಜೀವನಕ್ಕಾಗಿ ಮನೆ, ಸೈಟ್ ಖರೀದಿಸ್ತೀವಿ, ಹೇಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ, ಅದೇ ರೀತಿ ಚಿನ್ನದ ಮೇಲೆ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆದ್ರೆ ಎಲ್ಲವೂ ಕೂಡ ಈಗ ಚಿನ್ನ ಒಂದು ರೀತಿ ನಮಗೆ ಆಸ್ತಿಯಾಗಿ ಮಾರ್ಪಾಡಾಗ್ತಾ ಇದೆ. ಅದೆಲ್ಲ ಸರಿ, ಆದ್ರೆ ಒಂದು ಕಡೆ ಚಿನ್ನ, ಬೆಳ್ಳಿ ದರಗಳು ಏರಿಕೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಆಮದು ಸುಂಕ ಕೂಡ ಹೆಚ್ಚಿಸಿದೆ. ಹೀಗಾಗಿ ಇದರಿಂದ ಗ್ರಾಹಕರ ಮೇಲೆ ಹೊರೆ ಆಗೋದಂತೂ ಗ್ಯಾರಂಟಿ. ಇದರಿಂದಾಗಿ ಚಿನ್ನದ ವ್ಯಾಪಾರಿಗಳು ಕರ್ನಾಟಕದಾದ್ಯಂತ ಕೂಡ 2 ದಿನಗಳ ಕಾಲ ಬಂದ್ ಮಾಡಿದ್ದಾರೆ. ಆಮದು ಸುಂಕ ಕಡಿತಗೊಳಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಟು ಬಂದ್ ಮಾಡಿದ್ದಾರೆ. ಹಾಗಾದ್ರೆ ಇದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ, ಗ್ರಾಹಕರು ಏನ್ ಮಾಡಬೇಕು, ಇದೆಲ್ಲದರ ಬಗ್ಗೆ ತಿಳ್ಕೋಣ. ಇದೇ ಇವತ್ತಿನ ದುನಿಯಾ ವಿಶೇಷ, ಚಿನ್ನ ಎನ್ನುವ ಮುನ್ನ. ಚಿನ್ನ ಎನ್ನುವ ಮುನ್ನ ಅಂದಮೇಲೆ ನಮ್ಮ ಜೊತೆ ಯಾರಿರ್ತಾರೆ ಅಂತ ನೀವು ಬಹುಶಃ ನಿರೀಕ್ಷಿಸಿರಬಹುದು, ಊಹಿಸಿರಬಹುದು. ನಿಮ್ಮ ಊಹೆ ಸರಿಯಾಗಿರುತ್ತೆ. ನಮ್ಮ ಜೊತೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದ ಟಿ ಎ ಶರವಣ ಅವರಿದ್ದಾರೆ. ಶರವಣ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಮ್ಮ ಜೊತೆ ನಟಿ ಶ್ರುತಿ ಕೂಡ ಜಾಯ್ನ್ ಆಗ್ತಾರೆ. ಮೊದಲು ನಾವು ಶರವಣ ಅವರ ಜೊತೆ ಮಾತನಾಡೋಣ. ಶರವಣ ಅವರೇ, ನಿಜಕ್ಕೂ ಈಗ ಮತ್ತೊಮ್ಮೆ ನೀವು ಮೊದಲೆಲ್ಲ ಬಂದ್ ಮಾಡಿದ್ರಿ, ಈಗ ಮತ್ತೆ 2 ದಿನಗಳ ಕಾಲ ಬಂದ್ ಕರೆ ಕೊಟ್ಟಿದ್ದೀರಿ. ಸೊ ಇದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ? ಖಂಡಿತವಾಗ್ಲೂ ಇದು ನಮಗೆ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕೆಂದರೆ ನೇರವಾಗಿ ಗ್ರಾಹಕರ ಮೇಲೆ ಈ ಹೊರೆ ಬೀಳೋದ್ರಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಭಾಳ ಜನ ಬಡವರು, ಮಹಿಳೆಯರು, ಮಧ್ಯಮ ವರ್ಗದವರು ಅವ್ರ ಚಿನ್ನವನ್ನು ಒಂದು ಮರೀಚುಕೆ ಆಗುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಯಾಕೆಂದರೆ ಮುಂಚೆನೇ ಬಂಗಾರ ಬಲು ಭಾರ ಆಗಿದೆ. ಅಂಥ ನಿಟ್ಟಿನಲ್ಲಿ ಈ ಒಂದು ಇಂಪೋರ್ಟ್ ಟ್ಯಾಕ್ಸ್ ಮತ್ತು ಎಕ್ಸೈಸ್ ಡ್ಯೂಟಿ ಮತ್ತು TCS ಅಂತ ಏನು ಈಗ ಕೇಂದ್ರ ಸರ್ಕಾರ ಈ ಸಾಲಿನ ಬಡ್ಜೆಟ್ನಲ್ಲಿ ಏನು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಏನು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ, ಇದನ್ನು ನಾವು ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ವತಿಯಿಂದ ಮತ್ತು ಬೆಂಗಳೂರು ಜ್ಯುವೆಲ್ರಿ ಅಸೋಸಿಯೇಷನ್ ವತಿಯಿಂದ 17ನೇ ತಾರೀಕಿಂದ ಇವತ್ತುವರೆಗೂ ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಗುಜರಾತು, ಈ ಒಂದು ಮುಂಬೈ ಇರ್ಬೋದು, ಎಲ್ಲ ಕಡೆ ಕೂಡ ಅನಿರ್ದಿಷ್ಟಾವಧಿ ಬಂಧನ ಇವತ್ತು ಕೂಡ ಅದು ಸತತವಾಗಿ ನಡೀತಾ ಇದೆ. ಆದರೂ ಕೂಡ ಗ್ರಾಹಕರ ಹಿತದೃಷ್ಟಿಯಿಂದ ನಾವು 3 ದಿನ ಮಾತ್ರ ಮಾಡಿದ್ವಿ. ಮತ್ತೆ ಈಗ ಇವತ್ತು ನಾಳೆ 2 ದಿನಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಇದರಿಂದ ಗ್ರಾಹಕರಿಗೆ 1 ಗ್ರಾಮ್ಗೆ ಬಹುಶಃ 150 ರಿಂದ 180 ರೂಪಾಯಿವರೆಗೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈಗ ಏನಾಗುತ್ತೆ ಅಂದರೆ ಈ ಒಂದು TCS ಅಂತ ಏನು ಹೇಳ್ತಾರೆ, ಅದು ಟ್ಯಾಕ್ಸ್ ಕಲೆಕ್ಟಿವ್ ಸೋರ್ಸ್ ಅಂತ ಹೇಳಿ ಅದ್ರ ಫುಲ್ ಫಾರ್ಮ್. ಈ TCS ನ ಅಪ್ಲೈ ಮಾಡಬೇಕು ಅಂತಾರೆ. 2 ಲಕ್ಷ ಮೇಲ್ಪಟ್ಟ ಖರೀದಿಗೆ ಅವ್ರು ಹೇಳೋದು ಇನ್ಕಮ್ ಟ್ಯಾಕ್ಸ್ ನಂಬರ್ನ ತಗೊಳ್ಳಿ ಅಂತಾರೆ. ಇವ್ರು ಎಷ್ಟು % ಇನ್ಕಮ್ ಟ್ಯಾಕ್ಸ್ ನಂಬರ್ನ ಇಶ್ಯೂ ಮಾಡಿದ್ದಾರೆ ಫಸ್ಟ್ ಅವ್ರು ದಾಖಲೆ ಕೊಡ್ಲಿ. ಬಹುಶಃ ನನಗೆ ಗೊತ್ತಿದ್ದಂಗೆ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 5 to 10% ಆ ಇನ್ಕಮ್ ಟ್ಯಾಕ್ಸ್ ಪ್ಯಾನ್ ನಂಬರ್ ಕೊಟ್ಟಿದ್ರೆ ಹೆಚ್ಚು ಅಂತ ಹೇಳಲಿಕ್ಕೆ ಬಯಸ್ತಾ ಇದೀನಿ. ಯಾಕಂದ್ರೆ ಈ ಹಳ್ಳಿ ಕಡೆ ಇಲ್ಲ ಪಾಪ ಬಡ ಜನರು ಅವ್ರು ಮದುವೆ ಮಾಡ್ಬೇಕಂದ್ರೆ ಒಂದ್ ಜೊತೆ ಬಳೆ, ಒಂದ್ ಸರ ತಗೊಂಡ್ರೆ 2 ಲಕ್ಷ ಆಗೋಗುತ್ತೆ. ಅವರು ಎಲ್ಲಿಂದ ಇನ್ಕಮ್ ಟ್ಯಾಕ್ಸ್ ನಂಬರ್ ತರ್ತಾರೆ? ನಾವು ಎಲ್ಲಿಂದ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ? ಇದರಿಂದ ಏನಾಗುತ್ತೆ ಅಂದ್ರೆ, ನನಗೆ ಬಿಲ್ ಬೇಡ ಕಣ್ರಿ, ಹಾಗೆ ನನಗೆ ಆಭರಣ ಕೊಡಿ ಅಂತಾರೆ. ಅವಾಗ ಏನಾಗುತ್ತೆ, ಇಲ್ಲೀಗಲ್ ಆಕ್ಟಿವಿಟೀಸ್ ಹೆಚ್ಚಾಗುತ್ತೆ. ಮತ್ತೆ ಸ್ಮಗ್ಲಿಂಗ್ ಕೂಡ ಪ್ರತ್ಯಕ್ಷವಾಗಿ ಅದಕ್ಕೊಂದು ನಾವು ಉತ್ತೇಜನ ಕೊಡೋ ಒಂದು ವ್ಯವಸ್ಥೆ ಆಗುತ್ತೆ. ಈ ರೀತಿ ಬೇಕಾಬಿಟ್ಟಿ ಹೆಚ್ಚಿಸಿರೋದು ಅಕ್ರಮಗಳಿಗೆ ದಾರಿ ಖಂಡಿತ ಇದರಿಂದ ಖಂಡಿತ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ರೆವಿನ್ಯೂ ಹೆಚ್ಚಾಗಲ್ಲ. ಆ 0.3% ಎಕ್ಸೈಸ್ ಡ್ಯೂಟಿ ಅಂತಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟೇ ಬೇರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೇ ಬೇರೆ, ಮತ್ತೆ TCS ಅದೇ ಬೇರೆ. ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಬೇರೆ ರೀತಿಯಲ್ಲಿ ನಮ್ಮ ಟ್ರೇಡ್ಗೆ ಎಂಟ್ರಿ ಆಗೋ ಒಂದು ವ್ಯವಸ್ಥೆ ಆಗ್ತಾ ಇದೆ. 0.3%. ಆ 0.3% ಸರ್ಕಾರಕ್ಕೆ ಏನೇನು ದೊಡ್ಡದಲ್ಲ. ಬೇಕಾದ್ರೆ ಆ ಇಂಪೋರ್ಟ್ ಟ್ಯಾಕ್ಸ್ ಏನಿದೆ ಅದ್ರಲ್ಲಿ 1% ಜಾಸ್ತಿ ಮಾಡಿ ಅಂತ ಇದೀವಿ. ನಿಮ್ಗೆ ಆತರ ರೆವೆನ್ಯೂ ಬೇಕಲ್ಲ, 1% ಸೇರಿಸಿ. ಏನಾಗುತ್ತೆ, ಅದಕ್ಕೊಂದು ಡಾಕ್ಯುಮೆಂಟ್ಸ್ ನಾವು ಕ್ರಿಯೇಟ್ ಮಾಡಬೇಕು, ಅದಕ್ಕೊಂದು ಪೇಪರ್ ವರ್ಕ್ ಜಾಸ್ತಿ ಆಗುತ್ತೆ. ಮತ್ತೆ ಗ್ರಾಹಕರಿಂದ ನಾವೆಲ್ಲ ತಗೋಬೇಕು, ಇಲ್ಲಾಂದ್ರೆ ಅವ್ರ ಹತ್ರ ನಾವು ವ್ಯಾಪಾರ ಮಾಡಕ್ಕಾಗಲ್ಲ. ಇದರಿಂದ ಬಹಳ ಗೊಂದಲಗಳಿದೆ. ಇದರಿಂದ ಗ್ರಾಹಕರಿಗೆ ಈ ಹೊಣೆ ಏನಿದೆ ನೇರವಾಗಿ ಬೀರ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಕಾರ ಈಗ ಚಿನ್ನ, ಬೆಳ್ಳಿ ರೇಟ್ ದಿನೇ ದಿನ ಹೆಚ್ಚಳವಾಗ್ತಾನೆ ಇದೆ. ರೇಟ್ಗೆ ತಕ್ಕ ಹಾಗೆ ತೆರಿಗೆ ಕೂಡ ಹೆಚ್ಚಾಗ್ತಾ ಇದೆ. ನಿಮ್ ಪ್ರಕಾರ ಇದು ಆಮದು ಸುಂಕ ಹೆಚ್ಚಳ ಆಗೋದು ಅವಶ್ಯ ಇತ್ತಾ ನಿಜಕ್ಕೂ ಅಂತ? ಖಂಡಿತ ನನಗೇನೋದು ಅನ್ಸ್ಲಿಲ್ಲ. ಯಾಕಂದ್ರೆ ತಾವು ಗಮನಿಸಬಹುದು, ರಾಷ್ಟ್ರದಲ್ಲೇ ಆಗುವ ವಹಿವಾಟು ಏನಿದೆ, ಪೆಟ್ರೋಲ್, ಡೀಸೆಲ್ ಅದನ್ನ ಬಿಟ್ರೆ ನೆಕ್ಸ್ಟ್ ಬರೋದು ಚಿನ್ನಾನೇ. ಬಹುಶಃ 2010, 2011ರಲ್ಲಿ 950 ಟನ್ ಇತ್ತು. 2009, 2010ರಲ್ಲಿ 850 ಟನ್ ಇತ್ತು.
ಈಗ ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ವಿ 2012-13 ಅದು 40% ಕಮ್ಮಿ ಆಗೋ ಒಂದು ಸಾಧ್ಯತೆ ಆಗ್ತಾ ಇದೆ. ಇದರಿಂದ ಈ ಒಂದು ತಿಂಗಳಿಂದ ಬಿಸ್ನೆಸ್ ಕೂಡ ಬಹಳ ಕಮ್ಮಿ ಇದೆ. ಚಿನ್ನ ಕೂಡ ಇಂಪೋರ್ಟ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಅವರು ಮಾತಾಡ್ತಾರಲ್ಲ, 200 ಟನ್ ಚಿನ್ನ ಖರೀದಿ ಮಾಡಿದ್ರು ಇವರು ಸರ್ಕಾರ 2 ತಿಂಗಳು ಮುಂಚಿತವಾಗಿ ಚಿನ್ನ ಖರೀದಿ ಮಾಡಿದ್ದಾರೆ. ಇದು ಒಂದು ಅಮೂಲ್ಯವಾದ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಇದು. ಇದರಿಂದ ಬಹಳ ಜನರಿಗೆ ಒಂದು ಆಧಾರ ಮತ್ತೆ ಇದು ಒಂದು ಭದ್ರತೆ ಕೂಡ. ಈ ಭದ್ರತೆಯನ್ನ ಎಲ್ಲೋ ಒಂದ್ ಕಡೆ ಒಂದು ಮರುಚುಕೆ ಆಗುತ್ತೋ ಅಂತ ಹೇಳಿ ಒಂದು ಆತಂಕ ಇದು. ಈಗ ಮೊದಲೇ ನೋಡಿ, ಚಿನ್ನದ ರೇಟ್ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಜನ ಹಿಂದೇಟು ಹಾಕ್ತಿದ್ದಾರೆ ಚಿನ್ನ ಖರೀದಿ ಮಾಡಬೇಕು ಅಂದ್ರೆ. ಅದರಲ್ಲಿ ಈ ಸುಂಕ ಹೆಚ್ಚಳ, ತೆರಿಗೆ ಹೆಚ್ಚಳ ಆಗಿರುವಂತದ್ದು ಮತ್ತಷ್ಟು ಜನ ಹಿಂದೇಟು ಹಾಕೋ ಸಾಧ್ಯತೆಗಳು ಇರುತ್ತಾ ಅಂತ? ಖಂಡಿತ ಇರುತ್ತೆ. ಯಾಕಂದ್ರೆ ಈ ಒಂದು ಬೇಸ್ ರೇಟೇ ಜಾಸ್ತಿ ಆದ್ರೆ ಮತ್ತೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಏರುಪೇರು ಅದು ಬೇರೆ ಇದೆ. ಹೌದು, ಮತ್ತೆ ಜಾಸ್ತಿ ಆಗೋ ರೇಟ್ ಮತ್ತೆ ಜಾಸ್ತಿ ಆಗೋ ಸಾಧ್ಯತೆಗಳೇ ಇದೆ. ಯಾರೇ ಆಗ್ಲಿ ಚಿನ್ನದ ಮೇಲೆ ಬಂಡವಾಳ ಹೂಡಿಕೆ ಆಗಿರೋರು ಲಾಸ್ ಆಗಿದೆ ಅಂತ ಹೇಳಿ ಒಬ್ಬರು ಹೇಳಲಿಕ್ಕೆ ಆಗಲ್ಲ. ತಾವು ಗೌನ್ಸಿ ಸತತವಾಗಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಫಸ್ಟ್ ಏನ್ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ, 1 ಗ್ರಾಮ್ಗೆ ಇಷ್ಟು ಅಂತ ಹೇಳಿ ಆಮದು ಶುಲ್ಕವನ್ನ ವಸೂಲಿ ಮಾಡ್ತಾ ಇದ್ರು. 1 ಗ್ರಾಮ್ಗೆ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಮಾಡ್ತಾ ಇದ್ರು. ಇತ್ತೀಚೆಗೆ ಏನಾಯ್ತು, ಒಂದು 3 ತಿಂಗಳು ಮುಂಚಿತವಾಗಿ 2% ಅಂತ ಮಾಡಿದ್ರು. ಈಗ ಚಿನ್ನದ ಬೆಲೆ ಜಾಸ್ತಿ ಇರೋದ್ರಿಂದ ಪರ್ಸೆಂಟೇಜಸ್ ಬಂದಾಗ ಆ ಟ್ಯಾಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಆ 2% ಇತ್ತೀಚಿನ ಬಡ್ಜೆಟ್ ಮತ್ತೆ 4% ಮಾಡ್ಬಿಟ್ರು. ಮತ್ತೆ 1% TCS ಮತ್ತೆ 0.3% ಎಕ್ಸೈಸ್ ಡ್ಯೂಟಿ, ಬಹುಶಃ ಎಲ್ಲಾ ಸೇರಿದ್ರೆ 5.3% ಆಗ್ತಾ ಇದೆ. ಸೊ ಇದರಿಂದ 180 ರೂಪಾಯಿವರೆಗೂ ಹೆಚ್ಚಾಗೋ ಸಾಧ್ಯತೆ ಇದೆ. ಇದು ಆಗ್ಬಾರ್ದು ಅನ್ನೋದೇ ನಮ್ಮ ಒಂದು ಅಪೇಕ್ಷೆ. ಸೊ ಇದನ್ನ ನಾವು ಹಿಂಪಡಬೇಕು, ಇದನ್ನೇನಿದೆ ಡ್ರಾಬ್ಯಾಕ್ ಮಾಡಿ ಅಂತ ಹೇಳ್ತಾ ಇದೀವಿ ನಾವು. ಇದರಿಂದ ಇವತ್ತು ನಾಳೆ ಕೂಡ 2 ದಿನ ಕರ್ನಾಟಕ ರಾಜ್ಯಾದ್ಯಂತ ನಾವು ಎಲ್ಲಾ ಕಡೆ ಕೂಡ ಬಂದನ್ನ ಕರೆ ಕೊಟ್ಟಿದ್ವಿ. ಎಲ್ಲ ಅಂಗಡಿ ಮಾಲೀಕರು ಇವತ್ತು ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದ್ವಿ. ಬೆಳಗ್ಗೆಯಿಂದ ಸಾಕಷ್ಟು ಸುದ್ದಿಗಳನ್ನ ಕೂಡ ಪ್ರಸಾರ ಮಾಡಿದ್ವಿ. ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ ಶ್ರವಣ ಅವರೇ. ನಿಜಕ್ಕೂ ಪ್ರತಿಯೊಬ್ಬರ ಹಿತದೃಷ್ಟಿಯಿಂದ ಈ ರೀತಿ ಚಿನ್ನದ ವ್ಯಾಪಾರಿಗಳೀಗ ಹೋರಾಟ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ನಮ್ ಜೊತೆ ನಟಿ ಶ್ರುತಿ ಕೂಡ ಜಾಯ್ನ್ ಆಗ್ತಾರೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.